ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ನೋಡಿ, ಮಿಥುನ ರಾಶಿಯ ಏಪ್ರಿಲ್ ತಿಂಗಳ ಮಾಸಿಕ ಭವಿಷ್ಯ, ಮಾಸಿಕ ಫಲಾನುಫಲಗಳು ಯಾವ ರೀತಿ ಇದೆ ಅನ್ನೋಂಥದ್ದನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ವೀಕ್ಷಕರೇ. ನೋಡಿ ಬನ್ನಿ, ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಯಾವ ರೀತಿಯಾದಂತಹ ಒಂದು ಸಕಲ ಐಶ್ವರ್ಯವನ್ನ ತಂದುಕೊಡುವಂತಹ ಮಾಸ ಆಗಿರುತ್ತದೆ ಅನ್ನೋದನ್ನೇ ಇವತ್ತು ನಾನು ನಿಮಗೆ ಸರಳವಾಗಿ ತಿಳಿಸ್ಕೊಡ್ತೀನಿ. ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳು ತುಂಬಾ ಮಂಗಳಕರವಾದಂತಹ ಮಾಸ. ಹೇಳಬೇಕು ಅಂತ ಹೇಳಿದ್ರೆ, ಅವರಿಗೆ ಇಡೀ ಈ ವರ್ಷದಲ್ಲಿ ಏಪ್ರಿಲ್ ತಿಂಗಳು ಅನ್ನೋಂಥದ್ದು ಅವರಿಗೆ ನಿಜವಾಗ್ಲೂ ಒಂದು ಸೂಪರ್, ಒಂಥರ ಬಂಪರ್ ಮಾಸ ಅಂತ ಹೇಳೋದ್ರಲ್ಲೂ ಕೂಡ ತಪ್ಪಿಲ್ಲ. ಆಯ್ತಾ, ಅತ್ಯಂತಕರವಾದಂತಹ ಒಂದು ಮಂಗಳಕರವಾದಂತಹ ಒಂದು ತಿಂಗಳು ಈ ಏಪ್ರಿಲ್ ತಿಂಗಳಾಗಿರ್ತದೆ ಮಿಥುನ ರಾಶಿಯವರಿಗೆ. ನೋಡಿ, ಬುಧ ಬಂದು ಏಪ್ರಿಲ್ ತಿಂಗಳಲ್ಲಿ ಮೀನ ರಾಶಿಯಿಂದ ಮೇಷ ರಾಶಿಗೆ ಸ್ಥಾನವನ್ನ ಬದಲಾಯಿಸ್ತಾನೆ. ಅಂದ್ರೆ ಮಿಥುನ ರಾಶಿಯಿಂದ 10ನೇ ಮನೆಯಿಂದ 11ನೇ ಮನೆಗೆ ಬುಧ ಸಂಚಾರ ಮಾಡೋದು. ಆಯ್ತಾ, ಇದು ತುಂಬಾ ಅನುಕೂಲಕರವಾದಂತಹ ಫಲವನ್ನ ಮಿಥುನ ರಾಶಿಯವರಿಗೆ ನೀಡುವಂತಹ ಒಂದು ಚಾನ್ಸಸ್ ಇರುತ್ತೆ. ವೃತ್ತಿ ಜೀವನದಲ್ಲಿ ಯಶಸ್ಸು, ಖ್ಯಾತಿಯನ್ನ ತಂದುಕೊಡುವಂಥದ್ದು ಅಲ್ಲದೆ ಆದಾಯದ ಮೂಲಗಳನ್ನು ಕೂಡ ಸಹ ಹೆಚ್ಚಿಸುವಂತಹ ಒಂದು ಕಾರ್ಯ ಆಗ್ತದೆ. ಇದಲ್ಲದೆ ಏಪ್ರಿಲ್ನಲ್ಲಿ 10ನೇ ಮನೆಯಲ್ಲಿ ಮಂಗಳ ಸಂಚಾರ ಸಾಕಷ್ಟು ಶುಭ ಫಲಗಳನ್ನ ತಂದುಕೊಡೋದ್ರಲ್ಲಿ ಯಾವುದೇ ತರದ ಅನುಮಾನ ಇಲ್ಲ. ಏಪ್ರಿಲ್ ತಿಂಗಳಲ್ಲಿ ಮಂಗಳ ನಿಮ್ಮ ಜಾತಕದ ಉತ್ತುಂಗ ಸ್ಥಾನದಲ್ಲಿ ಇರ್ತಾರೆ. ನೋಡಿ, ಏಪ್ರಿಲ್ ತಿಂಗಳಲ್ಲಿ ಮಂಗಳ ನಿಮ್ಮ ಜಾತಕದಲ್ಲಿ ಅಂದ್ರೆ ಮಿಥುನ ರಾಶಿಯವರ ಜಾತಕದಲ್ಲಿ ಒಂದು ಉತ್ತುಂಗದ ಸ್ಥಾನದಲ್ಲಿ ಇರೋದ್ರಿಂದ ಅವರಿಗೆ ಐಶ್ವರ್ಯ, ಅಭಿವೃದ್ಧಿ, ಒಟ್ಟು ಧನಲಾಭ ಅನ್ನೋಂಥದ್ದಾಗಿರ್ಬೋದು. ಅವ್ರು ಯಾವುದೇ ಕೆಲಸ ಕಾರ್ಯ ಯಾವುದಕ್ಕೆ ಒಂದು ಕೈ ಹಾಕಿದ್ರು ಕೂಡ ಅವರಿಗೆ ಸಂಪೂರ್ಣವಾದಂತಹ ಒಂದು ಲಾಭ ಸಿಗುವಂತ ಚಾನ್ಸಸ್ ಇರ್ತದೆ. ಹಾಗೇನೆ ಅವರ ಒಂದು ಮಾನಸಿಕ ಸ್ಥಿತಿ ಕೂಡ ಅವರಿಗೆ ಇದರಿಂದ ಉತ್ತಮವಾಗಿರುತ್ತದೆ ಅಂತ ಹೇಳ್ತೀನಿ. ಮತ್ತೆ ದಾಂಪತ್ಯದ ವಿಚಾರಕ್ಕೆ ಬಂದ್ರೆ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಆಗಿರ್ಬೋದು, ಸಂಸಾರದಲ್ಲಿ ಇಷ್ಟು ದಿನ ಹಿಂದೆಗಡೆ ಇದ್ದಂತಹ ಕಲಹಗಳಾಗಿರ್ಬೋದು, ಎಲ್ಲ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿ ದಾಂಪತ್ಯದಲ್ಲೂ ಕೂಡ ಅವರಿಗೆ ಒಂದು ಅಚ್ಚರಿಯಾದಂತಹ ಒಂದು ಫಲಿತಾಂಶ ಅವರಿಗೆ ಸಿಗೋದ್ರಲ್ಲಿ ಯಾವುದೇ ತರದ್ದು ತೊಂದರೆ ಇರೋದಿಲ್ಲ. ನೋಡಿ, ಆರ್ಥಿಕ ಪ್ರಗತಿ, ನೆಮ್ಮದಿ ಮತ್ತೆ ಜೀವನ ಉತ್ಸಾಹವನ್ನ ಈ ತಿಂಗಳು ಅವರಿಗೆ ಸರಳವಾಗಿ ತುಂಬಾ ಒಂದು ಪ್ರಯೋಜನವನ್ನ ತಂದುಕೊಡುವಂತ ಚಾನ್ಸಸ್ ಇರ್ತದೆ. ಸವಾಲುಗಳು ನಿಮಗೆ ನೋಡಿ, ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ತುಂಬಾ ಸವಾಲುಗಳು ಬರ್ತವೆ ನಿಮಗೆ. ಆಯ್ತಾ, ಈ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಬರುವಂತಹ ಸವಾಲುಗಳನ್ನ ನೀವು ಎದುರಿಸುವಂತಹ ಶಕ್ತಿ ನಿಮಗೆ ಖಂಡಿತವಾಗ್ಲೂ ಶುಕ್ರ ನಿಮಗೆ ಕೊಡೋದ್ರಲ್ಲಿ ಯಾವುದೇ ತರದ್ದು ಅನುಮಾನ ಬೇಡ. ಆಯ್ತಾ, ಶುಕ್ರ ನಿಮಗೆ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ನೋಡಿ 12ನೇ ಮನೆಯಲ್ಲಿ ನಿಮಗೆ ಶುಕ್ರ ಬೇಡಿದ ವರವನ್ನ ನಿಮಗೆ ಪ್ರಾಪ್ತಿ ಮಾಡ್ತಾನೆ. ಅಂದ್ರೆ ನೀವೇನೇ ಈ ತಿಂಗಳಲ್ಲಿ ಬೇಡ್ಕೊಳ್ಳಿ, ನಿಮ್ಮ ಅನೇಕ ಏನಾದ್ರೂ ಒಂದು ಹಳೆಯ ನಿಮ್ಮ ಒಂದು ಕನಸುಗಳಾಗಿರ್ಬೋದು, ನಿಮ್ಮ ಮುಂದಿನ ಯೋಜನೆಗಳಾಗಿರ್ಬೋದು, ಯಾವುದೇ ತರದ್ದು ಏನೇ ಇದ್ರೂ ವೀಕ್ಷಕರೇ, ನಿಮಗೆ 12ನೇ ಮನೆಯಲ್ಲಿ ನಿಮಗೆ ಶುಕ್ರ ಇರೋದ್ರಿಂದ ನಿಮಗೆ ಬೇಡಿದ ವರವನ್ನ ನಿಮಗೆ ಪ್ರಾಪ್ತಿ ಮಾಡೋದ್ರಲ್ಲಿ ನಿಮಗೆ ಸಂಪೂರ್ಣವಾದಂತ ಶುಕ್ರ ನಿಮಗೆ ಈ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಕೈ ಹಿಡಿಯೋದ್ರಲ್ಲಿ ಯಾವುದೇ ತರದ್ದು ಅನುಮಾನ ಇಲ್ಲ. ನೋಡಿ, ಹೀಗಾಗಿ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಎಲ್ಲಾ ಗ್ರಹಗಳ ಸ್ಥಾನ ಅನುಕೂಲಕರವಾಗಿರೋದ್ರಿಂದ ನಿಮಗೆ ಮಿಥುನ ರಾಶಿಯವರಿಗೆ ಈ ತಿಂಗಳು ಬಹಳ ಅದ್ಭುತವಾಗಿರುವಂತಹ ಒಂದು ತಿಂಗಳಾಗಿರ್ತದೆ ವೀಕ್ಷಕರೇ. ಅಷ್ಟೈಶ್ವರ್ಯ ಅಂತ ನಾವು ಹೇಳ್ತೀವಿ. ಈ ಮಿಥುನ ರಾಶಿಯವರು ಹಿಂದೆ ಕಳೆದ 1.5 ವರ್ಷದಿಂದ ಹಿಂದೆ ಅನುಭವಿಸಿರತಕ್ಕಂತಹ ಅವಮಾನಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ಸಂಕಟಗಳಾಗಿರ್ಬೋದು, ಎಲ್ಲಾನು ಕೂಡ ನಿಮಗೆ ಈ ತಿಂಗಳಲ್ಲಿ ನಿಮಗೆ ಅತ್ಯುತ್ತಮವಾಗಿ ನಿಮಗೆ ಪರಿಹಾರ ಆಗುವಂಥದ್ದು ನಿಮಗೆ ತುಂಬಾ ಅನುಕೂಲಕರವಾಗಿರ್ತದೆ. 2026ರಲ್ಲಿ ಆಯ್ತಾ, 2026ರಲ್ಲಿ ನಿಮಗೆ ಇಡೀ ವರ್ಷದಲ್ಲಿ ನಿಮಗೆ ಇದೇ ತಿಂಗಳು ನಿಮಗೆ ಅತ್ಯಂತ ಫಲಪ್ರದಾಯಕವಾದಂತಹ ಒಂದು ಸ್ಥಾನವನ್ನ ನಿಮಗೆ ತಂದುಕೊಡುವಂಥದ್ದೇ. ನಿಮಗೆ ಸಮಾಜದಲ್ಲಿ ಒಂದು ಗೌರವ ಆಗಿರ್ಬೋದು, ಒಂದು ಕಾರ್ಯದಲ್ಲಿ ಜಯ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ನಿಮಗೆ ಎಲ್ಲಾ ಸಂಪೂರ್ಣವಾಗಿ ನಿಮಗೆ ಒಂದು ಉಚ್ಚ ಸ್ಥಾನದಲ್ಲಿ ನಿಮಗೆ ಈ ತಿಂಗಳು ನಿಮಗೆ ಶುಕ್ರ ಇರೋದ್ರಿಂದ, ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಶುಕ್ರ ಇರೋದ್ರಿಂದ ನಿಮಗೆ ಗ್ಯಾರಂಟಿ ನಿಮಗೆ ಎಲ್ಲಾ ರೀತಿಯಿಂದಲೂ ಅನುಕೂಲ ಆಗುವಂತ ಚಾನ್ಸಸ್ ಇರ್ತದೆ. ನೋಡಿ, ಏನಾದ್ರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ್ರು ಕೂಡ ಮತ್ತೆ ಗಣಪತಿ ಪೂಜೆಯನ್ನ ನೀವು ಶುಕ್ರವಾರ ಅಂದ್ರೆ ಬುಧವಾರದ ದಿನ, ಆಯ್ತಾ, ಬುಧವಾರದ ದಿನ ನೀವು ಗಣಪತಿಯನ್ನ ನೀವು ಆರಾಧನೆಯನ್ನ ಮಾಡಿ
ಆಯ್ತಾ. ಗಣಪತಿಯನ್ನ ಆರಾಧನೆ ಮಾಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ನಿಮಗೆ ಪರಿಹಾರ ಆಗೋದ್ರಲ್ಲಿ ನಿಮಗೆ ಯಾವುದೇ ತರದ್ದು ಅನುಮಾನ ಇಲ್ಲ. ಆಯ್ತಾ. ನೋಡಿ, ನಿಮಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರಲ್ಲಿ ವೀಕ್ಷಕರೇ, ಓಂ ಗಣಪತಿಯೇ ನಮಃ ಅಥವಾ ಓಂ ಗಣಪತಯೇ ನಮಃ ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂತಹ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ತಪ್ಪದೆ ಏಪ್ರಿಲ್ ತಿಂಗಳಲ್ಲಿ ಪ್ರತಿ ಬುಧವಾರ ಆ ಗಣಪತಿ ಸ್ವಾಮಿಯ ದರ್ಶನವನ್ನು ಮಾಡಿ ಖಂಡಿತವಾಗಲೂ ನಿಮ್ಮ ಎಲ್ಲ ಯೋಜನೆಗಳು, ನಿಮ್ಮ ಎಲ್ಲ ಅಡೆತಡೆಗಳು, ನಿಮ್ಮ ಎಲ್ಲ ಸಂಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ನೀವು ಒಂದು ಉಚ್ಚ ಸ್ಥಾನದಲ್ಲಿ ನಿಮಗೆ ಇರಲಿಕ್ಕೆ ತುಂಬಾ ಅನುಕೂಲಕರವಾದಂತಹ ಸಮಯ ಏಪ್ರಿಲ್ ತಿಂಗಳು ಆಗಿರ್ತದೆ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಹಲವಾದಂತಹ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಬರ್ತಾ ಇರ್ತವೆ ವೀಕ್ಷಕ. ನಮಸ್ಕಾರ, ಧನ್ಯವಾದಗಳು.